ಮುಖ್ಯವಾಗಿ ತಾವೆಲ್ಲ ನೋಡಿದಂಗೆ ಇವತ್ತು ಪಕ್ಷದೊಂದು ಪ್ರಕಾರ ನಿಯಮ ಪ್ರಕಾರ 3 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಬದಲಾವಣೆ ಆಗ್ತಿರ್ತಾರೆ. ಜಿಲ್ಲೆ ಇರ್ಬೋದು, ಕ್ಷೇತ್ರ, ರಾಜ್ಯ ಎಲ್ಲ ಕಡೆ ಇದೊಂದು ಸಾಮಾನ್ಯವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಈಗ ನೂತನವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಆಯ್ಕೆ ಪಕ್ಷದವರು, ಶಾಸಕರು ಅಲ್ಲ ಹಿರಿಯರು ಸೇರಿ ಮಾಡ್ಯಾರ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾವು ಸದಾಕಾಲ ಸಹಕಾರ ಕೊಟ್ಟುಕೊಂಡು ಪಕ್ಷ ಬಲವರ್ಧನೆ ಸಲುವಾಗಿ, ಒಂದು ಊರು ಕ್ಷೇತ್ರ ಅಭಿವೃದ್ಧಿ ಸಲುವಾಗಿ ನಾವೆಲ್ಲರೂ ಸೇರಿ ಅವ್ರ ಕೈ ಬಲಪಡಿಸೋಣ. ಈಗ ಅವರು ಅಧ್ಯಕ್ಷರು ಪದಾಧಿಕಾರಿಗಳ ಸ್ಥಾನವನ್ನು ತೊಗೊಂಡರಂತ ತಿಳ್ಕೊಂಡು ಅವರು ಒಳ್ಳೆ ಕೆಲಸ ಮಾಡಬೇಕು, ಪಕ್ಷದ ಸಲುವಾಗಿ ಅವರು ಶ್ರಮ ವಹಿಸಬೇಕು. ಎಲ್ಲ ಮುಖ್ಯವಾಗಿ ಕಾರ್ಯಕರ್ತರು, ಎಷ್ಟೋ ಹಳೆ ಕಾರ್ಯಕರ್ತರು ಈ ಪಕ್ಷ ಒಳಗದಾರೆ. ಈಗಾದರೂ ಪಕ್ಷಕ್ಕೆ ನಿಷ್ಠೆಯಿಂದ ಓಟ್ ಹಾಕೋತು ಆ ಒಂದು ಪಕ್ಷದ ಕಾರ್ಯಕ್ರಮದಲ್ಲಿ ಇವತ್ತಿನ ಸಹ ಅವರು ಭಾಗವಹಿಸ್ತಾ ಬಂದಿದ್ದಾರೆ. ಅದಕ್ಕೆ ಏನು ಮೊದಲಿಂದಲೂ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರು ಹಿರಿಯರು ಇದ್ದಾರೆ, ಅವ್ರಿಗೆಲ್ಲ ನಾವು ಹೋಗಿ ಭೇಟಿಯಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಪಕ್ಷ ಬಲವರ್ಧನೆ ಹಾಗೂ ಸಂಘಟನೆ ಸಲುವಾಗಿ ನಾವೆಲ್ಲರೂ ಅಧ್ಯಕ್ಷರ ಜೊತೆ ಉಪಾಧ್ಯಕ್ಷರು, ಕಾರ್ಯದರ್ಶಿ ಇರ್ಬೋದು, ಇನ್ನೂ ಅನೇಕ ಪದಾಧಿಕಾರಿಗಳು ಆಗ್ತಾರೆ ರೀ. ಅವ್ರ ತಳಗ ಅವ್ರ ಜೊತೆ ಸಹಕಾರ ಕೊಟ್ಟ ನಮ್ಮ ಊರಿರ್ಬೋದು, ಕ್ಷೇತ್ರ ಸಲುವಾಗಿ ನಾವು ದುಡಿನು. ಯುವ ಮೋರ್ಚಾ ಅವ್ರದ್ದು ಕೆಲಸ ಸಾಕಷ್ಟು ಅದ ರೀ. ಇವತ್ತು ನಾವು ಮತಕ್ಷೇತ್ರ ಇರ್ಬೋದು ಹಾಗೂ ತೀರ್ದಾಳ್ ನಗರ ಇರ್ಬೋದು, ಭಾಳ ದೊಡ್ಡ ಜವಾಬ್ದಾರಿ. ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರದ್ದು ಸಾಕಷ್ಟು ಜವಾಬ್ದಾರಿ. ಮುಖ್ಯವಾಗಿ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರ ಸಹಕಾರ ಕೊಟ್ಕೊಂಡು ಹೊಂದ್ಕೊಂಡು ನೀವು ಸಂಘಟನೆ ಮಾಡ್ಕೊಂಡು ಹೋಗುವಂಥದ್ದು ಮಹತ್ವದ ಕೆಲಸ ಇಲ್ಲಿ ಇರುವುದರಿಂದ ಅದಕ್ಕೆ ಯುವ ನಾಯಕರು ಎಲ್ಲರಿಗೂ ಹೇಳ್ತೀನಿ, ತಮ್ಮ ಕೆಲಸ ಭಾಳ ಅದ. ತೀರ್ದಾಳದಾಗ 29 ಬೂತ್, ತಾವೆಲ್ಲ 29 ಬೂತ್ ಇರ್ಬೋದು, 23 ವಾರ್ಡ್ ಇರ್ಬೋದು, ತಾವೆಲ್ಲ ಅಡ್ಡಾಡಬೇಕು, ಯುವಕರ ಸಂಘಟನೆ ಮಾಡಬೇಕು. ನಿಮಗೆ ಎಲ್ಲೋ ಏನೋ ಸಮಸ್ಯೆ ಬಂದಲ್ಲೇ ಯಾವುದೋ ಒಂದು ಕೆಲಸ ನಿಂತಾಗ ದಯವಿಟ್ಟು ನಮ್ಮ ಗಮನಕ್ಕೆ ತರ್ರಿ. ನಿಮ್ಮ ಜೊತೆ ನಾವು ಬಂದು ನಿಮ್ಮ ಕೈ ಬಲಪಡಿಸ್ತೀವಿ. ತೀರ್ದಾಳ ನಗರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೆಸೋಣ. ಪಕ್ಷಕ್ಕೆ ಒಳ್ಳೇದಾಗಬೇಕು, ಪಕ್ಷದಿಂದ ಜನಕ್ಕೆ ಒಳ್ಳೇದಾಗಬೇಕು. ಇಷ್ಟು ಹೇಳಿ ನನಗೆ ತಾವು ಇಲ್ಲಿ ವೇದಿಕೆ ಮೇಲೆ ಅವಕಾಶ ಕೊಟ್ರಿ ಹಾಗೂ ಸನ್ಮಾನ ಮಾಡಿದ್ರಿ, ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರೂ ನಾನು ಧನ್ಯವಾದ ಸಲ್ಲಿಸಿ, ಮತ್ತೊಮ್ಮೆ ಬರುವಂಥ ಚುನಾವಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಭಾಗವಹಿಸಿ ಹೆಚ್ಚಿನ ಮತಗಳನ್ನು ತೊಗೊಂಡು ಶಾಸಕರನ್ನ ಪುನರಾಯ್ಕೆ ಮಾಡಿ ಬರುವಂಥ ಒಂದು ನಮ್ಮ BJP ಸರ್ಕಾರ ಅಧಿಕಾರಕ್ಕೆ ಬಂದ್ಕೊಳ್ಳಿ ಅವ್ರು ಮಂತ್ರಿನೂ ಆಗಬೇಕು ಅನ್ನೋದು ನಮ್ದು ಆಸೆ. ನೀವು ಕೂಡಿ ಅದನ್ನು ಮಾಡೋಣ ಅಂತ ಹೇಳಿ ನಂದೆರಡು ಮಾತು ಮುಗಿಸ್ತಾನೆ. ಎಲ್ಲರಿಗೂ ಒಳ್ಳೇದಾಗಲಿ. ಈಗಿನ ಎಲ್ಲ ಪದಾಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ರಿ, ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ನಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರಗಳೆಲ್ಲ.